ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 72ನೇ ಸಂಚಿಕೆ. ಮಳವರ್ಕೊಳದಲ್ಲಿ ಉದಿಸಿದ್ದವರೂ ಶಿವಜ್ಞಾನ ಕಂಡರಿತ ಸೋಳರಿನ ಹೆಂಡತಿಯಾಗಿದ್ದ ಸೆಂಬೇನ್ ಮಾದೇವನ ಶ್ರೀ ಮಧುರಾಂಧಕ ದೇವರಾನ ಉತ್ತಮ ದೇವರೈ ಹೊಟ್ಟೆಯಲ್ಲಿ ಹುಟ್ಟಿದ ದೊಡ್ಡ ಪ್ರಾಟ್ಯಾರ ಅಂತ ಹೇಳಿ ಆ ಕಾಲದಲ್ಲಿ ಶಿಲಾಶಾಸನಗಳು ಹೇಳ್ತಾ ಇವೆ. ಸಾಧಾರಣವಾಗಿ ತಾಯಿಮಾರುಗಳು ತಮ್ಮ ಮಕ್ಕಳನ್ನು 10 ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ಹೊತ್ತಿಯೇ ಹೆರಿತಾರೆ. ಆದರೆ ಅಮ್ಮಗಳು ಬೇರೆ ಕೆಲವು ಅಮ್ಮಗಳು ಬೇರೆ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿದ್ದ ಮಕ್ಕಳನ್ನು ತಮ್ಮ ಮಕ್ಕಳ ಹಾಗೆ ಬೆಳೆಸೋದು ಉಂಟು. ಸೆಂಬೇನ್ ಮಾದೇವಿ ಬೇರೆ ಒಂದು ಮಗುವನ್ನ ತುಂಬ ಕಾಲವಾಗಿ ತಮ್ಮ ಮಗನನ್ನು ಸಾಕಿ ಬಂದಿದ್ದ ಕಾರಣದಿಂದ ಆ ನಿಜವನ್ನು ಅರಿತಿದ್ದ ಒಬ್ಬರು ಮೇರೆ ಹೇಳಿದ ಹಾಗೆ ಉತ್ತಮ ಸೋಳರನ ಹೊಟ್ಟೆಯಲ್ಲಿ ಹುಟ್ಟಿದವರು ಅಂತ ಹೇಳಿ ಶಿಲಾಶಾಸನದಲ್ಲಿ ಹೇಳಿದರು ಅನ್ಸತ್ತೆ. ಉತ್ತಮ ಸೋಳರು ತಮ್ಮ 5ನೇ ಪ್ರಾಯದ ಸಿಕ್ಕ ಹುಡುಗನಾಗಿದ್ದಾಗಲೇ ಸೆಂಬೇನ್ ಮಾದೇವಿ ಅವನನ್ನು ವಾಣಿಯಮ್ಮಯ್ಯನು ನೋಡೋ ಹಾಗೆ ಆಯಿತು. ತುಂಬ ವರ್ಷಗಳು ಆದ ಮೇಲೆ ವಾಣಿಯಮ್ಮಯ್ಯನ ನೋಡಿದ ತಕ್ಷಣ ಅವಳ ಕ್ಷೇಮಲಾಭಗಳನ್ನು ಪಟ್ಟಿ ಕುರಿತು ಸೆಂಬೇನ್ ಮಾದೇವಿ ತುಂಬ ಪ್ರೀತಿಯಿಂದ ವಿಚಾರಿಸಿದ್ರು. ವಾಣಿಯನ್ನ ಮಗು ಅಂತ ಅಂದ್ಕೊಂಡು ಸೇಂದನಮ್ಮನ ಹತ್ರ ರಿಯಲ್ ಆಗಿ ಆ ಅಮ್ಮನಿಗೆ ಪ್ರೀತಿ ಉಂಟಾಯಿತು. ಮಗುವಿನ ಬಗ್ಗೆ ವಿಚಾರಿಸಿದಾಗ ವಾಣಿಯಮ್ಮನ ಮುಖದಲ್ಲಿ ಆಶ್ಚರ್ಯನೂ ಭಯನೂ ಉಂಟಾಗಿದ್ದನ್ನು ಕಂಡರು. ಮೊದಲ ಅದಕ್ಕೆ ಬೇರೆ ಏನೋ ಕಾರಣಗಳು ಇರೋಕ್ಕಾಗತ್ತೆ ಅಂತ ಅಂದ್ಕೊಂಡ್ರು. ವಾಣಿ ಮಾತಾಡೋಕ್ಕೆ ಇದ್ದವಳೇ ಇದ್ದ ಹಾಗೆ ಇದ್ದಿದ್ದರಿಂದ ದಿಟ್ಟವಾಗಿ ಅವಳ ಹತ್ರದಿಂದ ಏನು ತಿಳ್ಕೊಳಕ್ಕಾಗಲಿಲ್ಲ. ಆದ್ರೂ ವಾಣಿಯಮ್ಮ ಒಂದು ಕಾಲದಲ್ಲಿ ತಮಗೆ ಮಾಡಿದ್ದ ಹೆಲ್ಪನ್ನು ಅಂದ್ಕೊಂಡು ಅವಳ ಮಗು ಹತ್ರ ಉಂಟಾಗಿದ್ದ ಪಾಸದ ಪ್ರೀತಿಯ ಕಾರಣವಾಗಿ ತಾಯಿ ಮಗನನ್ನು ವಿಚಾರವಿಲ್ಲದೆ ಬಾಳು ನಡೆಸೋದು ಬೇಕಾದರೆ ಹೆಲ್ಪ್ಗಳನ್ನು ಮಾಡಿದ್ರು. ತಂಜೆನಗರ ಪಕ್ಕದಲ್ಲಿ ಇದ್ದು ತಳಿಕೊಳತಾರ ದೇವಸ್ಥಾನಕ್ಕೆ ಪುಷ್ಪ ಕೈಂಕರ್ಯ ಮಾಡಿ ಬರೋದಕ್ಕೋಸ್ಕರ ಮಾನ್ಯಗಳು ಕೊಟ್ಟರು. ಸೇಂದನಮ್ಮದನ್ನು ಓದೋದ್ರಲ್ಲೂ ಅವನ ಯೋಗ್ಯತೆಯಲ್ಲಿ ಶಿವಭಕ್ತಿನಲ್ಲಿ ತುಂಬ ಚೆನ್ನಾಗೇ ಬೆಳೆದು ಬಂದ. ಆ ಅಮ್ಮಗೆ ಹೆಲ್ಪಾಗಿ ಪುಷ್ಪಕ ಕೈಂಕರ್ಯ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸಿದ್ದ. ಇದನ್ನು ನೋಡ್ತಾ ಸೆಂಬೇನ್ ಮಾದೇವಿಗೆ ಅವನ ಹತ್ರ ರಿಯಲ್ ಆಗೇ ಬೆಳೆದಿದ್ದ ಪ್ರೀತಿ ಬೆಳೆದು ಬಂತು. ಒಂದು ದಿವಸ ಅವರ ನಮ್ಮ ಮನಸ್ಸಲ್ಲಿ ವಿಚಿತ್ರವಾದ ಒಂದು ಯೋಚನೆ ಉಂಟಾಯಿತು. ಅದು ಅವರಿಗೆ ಒಂದೇ ಸಮಯದಲ್ಲಿ ಇಂಪನ್ನು ವೇದನೆಯನ್ನು ಗೊತ್ತಿಲ್ಲದೆ ಇರುವ ಭೀತಿಯನ್ನು ಉಂಟು ಮಾಡಿತ್ತು. ಎಷ್ಟೊಂದೋ ವಿಧವಾಗಿ ಭಯವನ್ನು ಹೋಗಲಾಡಿಸ್ಕೊಳ್ಳಕ್ಕೆ ಟ್ರೈ ಮಾಡಿನೂ ಆಗಲಿಲ್ಲ. ಕೆಲವು ದಿನಗಳಲ್ಲೇ ಸತ್ತೋಗಿದ್ದ ತಮ್ಮ ಮಗುವಿನ ಬಗ್ಗೆ ಯಾವಾಗಲೂ ನೆನಪು ಬರ್ತಾ ಇದ್ದ ಹಾಗಿಂದ ಅವ್ರ ಮನಸ್ಸು ಶಾಂತಿಕೊಳ್ಳಿಲ್ಲ. ಕೊನೆಯಾಗೆ ಒಂದು ದಿವಸ ವಾಣಿ ಅಮ್ಮ ಹತ್ರ ತೀರ್ಮಾನವಾಗಿ ಕೇಳಿ ತಿಳ್ಕೊಬೇಕು ಅಂತ ತೀರ್ಮಾನಿಸಿದ್ರು. ವಾಣಿಯನ್ನು ಸಪ್ರೇಟಾಗಿ ಕರ್ಕೊಂಬರೋ ಹಾಗೆ ಮಾಡಿದರು. ಸತ್ತೋಗಿದ್ದ ತಮ್ಮ ಮಗುನ ವಾಣಿ ಹತ್ರ ಕೊಟ್ಟು ಒಬ್ಬರಿಗೆ ಗೊತ್ತಾಗದೆ ಮಣ್ಣು ಮಾಡೋಕ್ಕೆ ಹೇಳ್ಬಿಟ್ಟು ಬಂದ್ರಲ್ವ, ಆ ಥರ ಮಣ್ಣು ಮಾಡಿದ ಕಡೆ ಅದನ್ನು ಜ್ಞಾಪಕವಾಗಿ ಪಳಿಪಡೆ ದೇವಸ್ಥಾನ ಒಂದು ಎಬ್ಬಿಸ್ಬೇಕು ಅಂತ ಹೇಳಿ ಅದು ಪೂಡಿಸಿದ್ದ ಜಾಗವನ್ನು ಹೇಳಕ್ಕೆ ಹೇಳಿದರು. ಮಣ್ಣು ಮಾಡಿದ ಜಾಗವನ್ನು ಹೇಳಕ್ಕೆ ಹೇಳಿದರು. ಇಂಥ ಹಳೆಯ ಘಟನೆಗಳ ಬಗ್ಗೆ ಜ್ಞಾಪಕನೇ ಅವ್ರಿಗೆ ವೇದನೆ ಕೊಟ್ಟಿತ್ತು. ಕಿವಳು ಮೂಗಿಯಾದ ವಾಣಿ ಹತ್ರ ಇದನ್ನೆಲ್ಲ ಸಿಗ್ನಲ್ನಿಂದ ಕೇಳೋಕ್ಕೆ ಬೇಕಾಗಿತ್ತು. ಅದು ಅವರಿಗೆ ತುಂಬ ಹೇಳೋಕ್ಕಾಗದೆ ಅಷ್ಟು ವೇದನೆಯನ್ನು ಉಂಟು ಮಾಡಿತ್ತು. ಅವರ ಕ್ವಶನ್ಗಳಿಗೆ ಜವಾಬು ಹೇಳೋಕ್ಕೆ ವಾಣಿ ತುಂಬ ಯೋಚನೆ ಮಾಡಿದ್ಳು. ಕಡೆಯಾಗಿ ಅವರ ಕಟ್ಟಲೆಯನ್ನು ಮೀರಕ್ಕಾಗದೆ ನಿಜವನ್ನು ಹೇಳಿಬಿಟ್ಲು. ತನ್ನ ಹತ್ರ ಕೊಟ್ಟಿದ್ದ ಆ ಮಗುವನ್ನು ನಿಜವಾಗ್ಲೂ ಸಾಯಲಿಲ್ಲ ಅಂತನೂ ಅದನ್ನು ತನಗೆ ಕರ್ತೃಮನ್ನು ಎತ್ತಿ ತೋರಿಸಿದ್ದನ್ನು ಆಮೇಲೆ ರಾಣಿ ಹತ್ರ ತಿರ್ಗಾ ಬಂದರೆ ಏನಾಗುತ್ತೋ ಅಂತ ಅಂದ್ಕೊಂಡು ಕರ್ತೃಮನ ಜೊತೆ ತಿರುಮರೆಕಾಡು ಹೋಗಿದ ಮೇಲೇನು ಕೆಲವು ಕಾಲಕ್ಕೆಲ್ಲ ಕರ್ತೃಮ ತನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟ ಹಾಗೆಂದ ತಾನು ತಿರುಗಿ ಪಳೆಯಾರಿಗೆ ಬಂದಿದ್ದನ್ನು ವಿವರವಾಗಿ ಹೇಳಿದರು. ಸೇಂದನಮ್ಮನ ನಿಜವಾಗ್ಲೂ ತನ್ನ ಹೊಟ್ಟೆಯಲ್ಲಿ 10 ತಿಂಗಳು ಹುಟ್ಟಿ ಎತ್ತಿದ್ದ ಮಗು ತಾನೇ ಅಂತ ಗೊತ್ತಾದ ಮೇಲೆ ಸೆಂಬೇನ್ ಮಾದೇವಿ ಒಂದು ಕಡೆಗೆ ತುಂಬ ಆಶ್ಚರ್ಯಕೊಂಡ್ರು, ಆನಂದ ಕೊಂಡ್ರು. ಅವ್ರ ಮೈಯೆಲ್ಲ ಹಂಗೆ ಜುಮ್ಮನ್ನಿಸ್ತು. ಕಣ್ಣುಗಳಿಂದ ತಾರೆಯಾಗಿ ನೀರು ಬಂತು. ಮಗನೇ ಅಂತ ಹೇಳಿ ಕೂಗಿ ಸೇಂದನಮ್ಮದನ್ನು ಹಂಗೆ ತಬ್ಕೋಬೇಕು ಅಂತ ಆಸೆ ಎದ್ದಿತ್ತು. ಆದ್ರೂ ಆ ಆಸೆಯನ್ನು ಕಟ್ಟುಪಾಡು ಮಾಡಿಕೊಂಡ್ರು. ಆ ನಿಜ ಹೊರಗಡೆ ಬಂದರೆ ಅದರಿಂದ ಬರೋ ಕನ್ಫ್ಯೂಷನ್ ಎಲ್ಲ ಅಂದ್ಕೊಂಡು ಒಂದು ಕಡೆ ಭೀತಿಕೊಂಡ್ರು. ಲೋಕದಲ್ಲಿ ಹುಟ್ಟುವ ಎಲ್ಲ ಮಗುನೂ ದೇವರ ಮಕ್ಕಳೇ ಅಂತ ಅನ್ನೋಕೊಳ್ಳೋ ಹಾಗೆ ಹೆಚ್ಚಿಗೆ ಇರುವ ಜ್ಞಾನ ಪರಿಪಕ್ವವನ್ನು ಅವ್ರ ಮನಸ್ಸು ಹೊಂದಿದ್ದ ಹಾಗಿಂದ ಹೆತ್ತ ಮಗನ ಹತ್ರ ತಾಯಿಗೆ ಉಂಟಾದ ಪ್ರೀತಿಯನ್ನು ಕೂಡ ಕಟ್ಟುಪಾಟಲ್ಲಿ ಇಟ್ಕೊಳ್ಳೋಕ್ಕೆ ಅವರಿಂದ ಆಯಿತು.
ಅರಮನೆಯಲ್ಲಿ ಬೆಳೆದ್ರೇನು, ಗುಡಿಸೆಯಲ್ಲಿ ಬೆಳೆದ್ರೇನು, ಈ ನೆಲೆ ಇಲ್ಲದೆ ಇರುವ ಮನುಷ್ಯನ ಬಾಳಿನ ಸುಖಭೋಗಗಳು ಎಲ್ಲ ಒಂದು ಮಾಯ ಅಲ್ವಾ. ಲೋಕ ಬಾಳನ್ನು ಅಗಲಿದ ಮೇಲೆ ಬರಬೇಕಾದ ಗದಿಯಲ್ವೋ ಇಂಪಾರ್ಟೆನ್ಸು. ನನ್ನ ಪತಿ ರಾಜಭೋಗಗಳನ್ನು ಬೇಡ ಅಂತ ಹೇಳಿ ಶಿವಬರ್ಮನ ನೆರಳಲ್ಲಿ ಇದ್ದು ಬಾಳ್ವೆ ನಡೆಸಿ ಬಂದಿದ್ದರಿಂದ ಅವ್ರಿಗೆ ಹುಟ್ಟಿದ್ದ ಮಗು ಈ ಥರ ಗುಡಿಸಿನಲ್ಲಿ ಬಾಳಿ ದೇವರಿಗೆ ಕೈಂಕರ್ಯ ಮಾಡುವಾಗ ಅದು ಭಾಗ್ಯ ಹೊಂದಿತ್ತು ಅನಿಸತ್ತೆ ಅಂತ ಎಲ್ಲ ಯಾವಾಗಲೂ ಅಂದ್ಕೊಂಡು ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರು. ಆದ್ರೂ ಸೇಂದನಂದ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ಗೊತ್ತಿರೋದ್ರಿಂದ ತಾವು ಬೆಳೆಸಿದ್ದ ಕುಮಾರನಾಗೆ ಮಧುರಾಂಧ ದೇವನನ್ನು ಸೋಳ ಸಿಂಹಾಸನದ ಹತ್ತಿ ಇಡಬಾರ್ದು ಅಂತ ಹೇಳಿ ಯೋಚನೆ ಅವ್ರ ಮನಸ್ಸಿನಲ್ಲಿ ಸ್ಟ್ರಾಂಗ್ ಆಯಿತು. ಮುಂಚೆನೇ ಗಂಡರಾದ ಥರ ತಾವು ಮಾಡಿದ ತಪ್ಪನ್ನು ಅವರು ಒಪ್ಕೊಂಡು ಕ್ಷಮೆಯನ್ನು ಕೇಳಿದರು. ನೀನು ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಆದ್ರೇನು, ಅನದೇ ಹೆಣ್ಣಿಗೆ ಹುಟ್ಟಿದ ಮಗು ಆದ್ರೇನು, ದೇವರ ಕಣ್ಣೋಟದಲ್ಲಿ ಇಬ್ಬರೂ ಸಮವಾದವರೇ. ಆದರೆ ಮಧುರಾಂಧಕನನ್ನು ನಿನ್ನ ಮಗನ ಹಾಗೆ ಬೆಳೆಸಿ ಬಾ, ಆದರೆ ಸೋಳ ಸಿಂಹಾಸನದಲ್ಲಿ ಮಾತ್ರ ಅವನು ಹತ್ತಬೇಕು ಅಂತ ಹೇಳಿ ಆಸೆ ಪಡಬೇಡ. ಅದಕ್ಕೆ ನೀನು ಒಪ್ಕೊಳ್ಳು ಬೇಡ. ಅದು ತಾನೇ ಹುಟ್ಟಿದ ಸೋಳ ಕುಲಕ್ಕೆ, ಇಲ್ಲಾಂದರೆ ನಾನು ಹುಟ್ಟಿದ್ದ ಸೋಳ ಕುಲಕ್ಕೆ ದ್ರೋಹ ಮಾಡುವಾಗ ಹಾಗೆ ಆಗ್ಬಿಡುತ್ತೆ. ಆ ಥರ ಪರಿಸ್ಥಿತಿ ಬರುವುದಾಗಿದ್ದರೆ ನೀನು ನಿಜವನ್ನು ಒಪ್ಕೊಳ್ಳೋಕ್ಕೆ ಯೋಚನೆ ಮಾಡಬೇಡ ಅಂತ ಹೇಳಿ ಗಂಡರಾದ ದೇವಿ ಹತ್ರ ಹೇಳಿ ಆ ಥರ ಸತ್ಯನೂ ಮಾಡಿಕೊಂಡಿದ್ರು. ಆ ಮಾತನ್ನು ಹೇಗೂ ನೆರವೇರಿಸಿದಬೇಕು ಅಂತ ಹೇಳಿ ದೊಡ್ಡ ಪ್ರಾಟಿ ಸಿಂಬಿನ್ಮಾದೇವಿ ನಿಶ್ಚಯಿಸಿದ್ರು. ಆದರೆ ತಮ್ಮ ಸ್ವಂತ ಕುಮಾರ ವಾಣಿಯಮ್ಮನ ಮಗನಾಗಿ ಗುಡಿಸೆಯಲ್ಲಿ ಬೆಳೆದು ಬರೋದನ್ನು ಅವ್ರಿಗೆ ಗೊತ್ತಿಲ್ಲದೇ ಅವ್ರ ಮಗನ ಶಿವಭತ್ತ ಸೇರಿಬಿಟ್ರು. ಇದು ಗೊತ್ತಿದ್ದರೆ ಅವ್ರು ಏನು ಮಾಡಿರ್ತಾರೆ ಅಂತ ಸೇಂದನಂದನ ವಿಷಯದಲ್ಲಿ ಯಾವ ಥರ ನಡ್ಕೋಬೇಕು ಅಂತ ಹೇಳಿ ಆಜ್ಞೆ ಮಾಡಿರ್ತಾರೆ. ಇದ್ರ ಬಗ್ಗೆ ಸಿಂಬಿನ್ಮಾದೇವಿ ಎಷ್ಟೊಂದೋ ಸತಿ ಯೋಚನೆ ಮಾಡಿದರು. ದೇವರ ಚಿತ್ತದಿಂದ ಈ ಥರ ಆಗಿಬಿಡ್ತು. ಮೂಗಿನ ಮಗ ಅರಮನೆಯಲ್ಲಿ ಬೆಳಿಬೇಕು ಅಂತನೂ, ರಾಜನ ಮಗ ಗುಡಿಸೆನಲ್ಲಿ ಬೆಳೀಬೇಕು ಅಂತನೂ ದೇವರ ಇಷ್ಟ ತಿರುವುಳ್ಳ. ಅದರಲ್ಲಿ ನಾವು ಅಡ್ಡ ಪಡಬಾರ್ದು. ಅದನ್ನು ಚೇಂಜ್ ಮಾಡೋಕ್ಕೆ ಬರೋದ್ರಿಂದ ಎಷ್ಟೊಂದೋ ಕನ್ಫ್ಯೂಷನ್ಸು ಉಂಟಾಗುತ್ತೆ. ನಮ್ಮ ಬೆಳೆಸಿದ ಕುಮಾರನ ಮನೆ ಅದರಿಂದ ತುಂಬ ಕೆಟ್ಟೋಗುತ್ತೆ. ಅಷ್ಟ ಒಂದು ಪಾಪವನ್ನು ಮಾಡಬಾರ್ದು ಅಂತ ಕೊನೆಯಲ್ಲಿ ತೀರ್ಮಾನಿಸ್ಕೊಂಡ್ರು. ದೇವರ ತಿರುವರಳಿಂದ ಅವ್ರು ಕೊಂಡಿದ್ದ ಇಣೆ ಇಲ್ಲದೆ ಇರುವ ನಂಬಿಕೆಯನ್ನು ಜೊತೆಯಿಂದಾನೆ ಮೇಲೆ ಹೇಳಿದ್ದ ತೀರ್ಮಾನಕ್ಕೆ ಅವ್ರ ಕಾರ್ಯದಲ್ಲಿ ನೆರವೇರಿಸೋದು ಸಾಧ್ಯ ಆಯಿತು. ಆದ್ರೂ ಅವಾಗ ಸೇಂದನಂದನ ಬಗ್ಗೆ ಅವರಿಂದ ನೆನೆದೇ ಇರೋಕ್ಕಾಗಲಿಲ್ಲ. ಅವನ ನೆನಪು ಬರುವಾಗೆಲ್ಲ ರಿಯಲ್ಲಾಗಿ ಇರುವ ತಾಯಿನ ಪ್ರೀತಿ ಅವರ ಮನಸ್ಸಿನಲ್ಲಿ ಹುಕ್ಕಿ ಹರಿದೇ ಇರೋದೂ ಇಲ್ಲ. ಈ ಹೋರಾಟ ಅವರ ಮನಸ್ಸನ್ನೇ ತುಂಬ ಕಾಲವಾಗಿ ನಡೀತಾ ಇತ್ತು. ತುಂಬ ಕಾಲವಾಗಿ ಹಣೆ ಹಾಕಿ ತಡಿಸಿ ಇಟ್ಟಿದ್ದ ಪ್ರಭಾಗ ದಿಢೀರಂತ ಒಂದಿನ ಹಣೆಯನ್ನು ಒಡೆಸ್ಕೊಂಡು ಹೊರಗೆ ಬರುತ್ತಲ್ವ, ಆವಾಗ ಪ್ರಭಾಗ ಎಷ್ಟು ಶಕ್ತಿಯಿಂದ ಬೇಗದಿಂದ ಹಾರಿ ಬರುತ್ತೆ ಅನ್ನೋದನ್ನು ಎಷ್ಟೋ ಜನ ಅನುಭವಿಸಿರ್ತಾರೆ. ಈ ಸಿಂಬಿನ್ಮಾದೇವಿನ ಮನಸ್ಸಿನಲ್ಲಿ ಇಷ್ಟು ದಿನ ಕಟ್ಟು ಹಾಕಿ ಇಟ್ಟುಪಟ್ಟಿಯಿಂದ ತಾಯಿನ ಪ್ರೀತಿಯ ಅನ್ನುವ ಫೀಲಿಂಗಿನ ಪ್ರಭಾಗ ಇವಾಗ ಕರೆಯನ್ನು ಒಡ್ಕೊಂಡು ಹಾರಿ ಬಂದಿತ್ತು. ಮುಖ್ಯಮಂತ್ರಿ ಅನಿರುದ್ಧರು ದೇವಿನ ಹೊಟ್ಟೆಯಲ್ಲಿ ಹುಟ್ಟಿದ್ದ ದೇವರು ಅಂತ ಹೇಳಿ ಇದ್ದಾನೆ. ಆ ಥರ ಸಿಂಬಿನ್ಮಾದೇವಿನ ಮನಸ್ಸನ್ನು ಕೆರೆ ಒಡೆಯೋಕ್ಕೆ ಕಾರಣ ಆಯಿತು. ಆ ಮಾತುಗಳನ್ನು ಅನಿರುದ್ಧರು ಹೇಳಿದ ತಕ್ಷಣ ಸಿಂಬಿನ್ಮಾದೇವಿ 10 ತಿಂಗಳ ಕಾಲ ಮಗುವನ್ನು ತಮ್ಮ ಹೊಟ್ಟೆಯಲ್ಲಿ ಇಟ್ಟು ಬೆಳೆಸಿದ್ದ ಅನುಭವ ಅಷ್ಟನ್ನು ಆ ಒಂದು ಕ್ಷಣದಲ್ಲಿ ಅವರು ಅನುಭವಿಸ್ಬಿಟ್ರು. ತಮ್ಮನ್ನು ಮರೆತು ತಾವು ಮಾಡಿಕೊಂಡಿದ್ದ ಸಂಕಲ್ಪವನ್ನು ಮರೆತು ಸೇಂದನಂದನ ನನ್ನ ಮಗನೇ ಅಂತ ಹೇಳಿ ಕರೆಯೋಕ್ಕೂ ಅವನ್ನ ತಬ್ಕೊಂಡು ಕಣ್ಣೀರು ಹಾಕೋಕ್ಕೂ ಆಯಿತು. ಈ ಥರ ಸಿಂಬಿನ್ಮಾದೇವಿ ಫೀಲಿಂಗಿಂದ ಮೈ ಮರೆತು ಹೋಗಿದ್ದ ಪರಿಸ್ಥಿತಿಯಲ್ಲಿದ್ದಾಗ ಅಮುದ ಹೇಳಿದ ಮಾತುಗಳು ಅವ್ರ ಮನಸ್ಸಿನಲ್ಲಿ ಚೆನ್ನಾಗೇ ಸೇರ್ಕೊಂಡ್ಬಿಡ್ತು. ತಾಯೇ ನನ್ನ ಮಗನೇ ಅಂತ ಕರೆಯೋಕ್ಕೆ ಇವಾಗಲಾದರೂ ತಮಗೆ ಮನಸ್ಸು ಬಂದಿತ್ತು ಅಂತ ಹೇಳಿದನಲ್ವ, ಆ ಮಾತಿನ ಅರ್ಥ ಏನು? ಅಮುದನಿಗೆ ಅವನು ಹೆತ್ತ ತಾಯಿ ಯಾರು ಅಂತ ಮುಂಚೆನೇ ಗೊತ್ತಿದ್ದನ್ನು ಇಷ್ಟು ಕಾಲ ಅದನ್ನು ಹೊರಗಡೆ ತೋರಿಸ್ಕೊಳ್ಳದೆ ಇದನ್ನ ಸ್ವಲ್ಪ ಹೊತ್ತು ಮಾತುಗಳಿಂದ ಹೇಳಕ್ಕಾಗದೆ ಪರವಶವಾದ ನೆಲೆಯಲ್ಲಿ ಇದ್ದ ಮೇಲೆ ಸಿಂಬಿನ್ಮಾದೇವಿ ತಮ್ಮ ಮನಸ್ಸನ್ನು ದಿಟ ಮಾಡಿಕೊಂಡು, ಮಗನೇ ನಿನಗೆ ಮುಂಚೆನೇ ಗೊತ್ತಾ, ನಾನು ನಿನ್ನ 10 ತಿಂಗಳ ಹೊತ್ತು ಸಾಕಿದ್ದ ಪಾಪಿ ಅಂತ ಹೇಳಿ ಗೊತ್ತಿದ್ದು ಯಾಕೆ ನನ್ನ ಮೇಲೆ ಕೋಪ ಕೊಡದೇ ಇದ್ದೆ, ಅದರಿಂದ ನನ್ನ ಹತ್ರ ಅದನ್ನ ಬಗ್ಗೆ ಕೇಳದೇನೆ ಇದೆಯಾ ಅಂತ ಹೇಳಿ ತುಂಬ ಕರಗಿದ್ದ ಧ್ವನಿಯಲ್ಲಿ ಕೇಳಿದರು. ಆವಾಗ ಸೇಂದನಂದನ್ ಸಮುದ್ರದ ಮಡೆ ತೆಕ್ಕೊಂಡ ಹಾಗೆ ಮೇಲೆ
ಹೇಳೋ ಥರ ಮಾತಾಡೋಕ್ಕೆ ಶುರು ಮಾಡ್ದ. ತಾಯೇ, ನಾನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಭಾಗ್ಯಶಾಲಿ ಅನ್ನೋದನ್ನು ಕೆಲವು ಕಾಲವಾಗಿ ಅರ್ತಿದ್ದೆ. ಲೋಕ ಎಲ್ಲ ಹೊಗಳು ಪುಣ್ಯವತಿಯಾಗಿಯ ನೀವು ನನ್ನನ್ನು ಒಂದು ದಿವಸ ಮಗನೇ ಅಂತ ಕರಿಬೇಕು ಅಂತ ಹೇಳಿ ತಪಸ್ ಮಾಡ್ತಾ ಇದ್ದೆ. ನಿಮ್ಮ ಮಗ ಅಂತ ಹೇಳಿ ಒಂದು ಮಾತಿಗೆ ಯೋಗ್ಯತೆ ಆಗೋದಕ್ಕೆ ಪ್ರಯತ್ನ ಮಾಡಿ ಬಂದೆ. ಅಲ್ಲೂ ಪಗಲು ಶಿವಬ್ರಹ್ಮನ ಹತ್ರ ಪಾದಗಳನ್ನು ಹಿಡ್ಕೊಂಡು ಧ್ಯಾನ ಮಾಡ್ಕೊಂಡಿದ್ದೆ. ನೀವೇ ನನ್ನನ್ನು ಕರೆಯದೇ ಇದ್ರೂ ನಾನೇ ನಿಮ್ಮ ಹತ್ರ ಬರೋ ಹಾಗೇ ಇದ್ದೆ. ಆದರೆ ಈ ರಾಜ್ಯದನ್ನು ಹಕ್ಕು ವಿಷಯ ತೀರಲಿ ಅಂತ ಹೇಳಿ ಕಾದಿದ್ದೆ. ನಿಮ್ಮನ್ನು ಅಮ್ಮ ಅಂತ ಹೇಳಿ ಕರೆಯೋ ಹಕ್ಕನ್ನು ತಾನೇ ನಾನು ಬೇಡಿದ್ದೀನಿ. ಈ ರಾಜ್ಯಕ್ಕೆ ಹಕ್ಕಾದವರು ಯಾರು ಅಂತ ಹೇಳಿ ನಿಶ್ಚಯವಾದ ಮೇಲೆ ನಿಮ್ಮ ಹತ್ರ ಬಂದು ತಾಯಿ ಅಂತ ಹೇಳಿ ನನ್ನ ಹಕ್ಕನ್ನು ಕೋರೋಕ್ಕೆ ಇಷ್ಟಪಟ್ಟೆ. ಅಮ್ಮಣಿ, ನಿಮ್ಮ ಮನಸ್ಸು ಬೇಜಾರಾಗದೆ ನಡೆಯೋಕ್ಕೋಸ್ಕರ ನನ್ನ ಮನಸ್ಸನ್ನು ಕೊಳ್ಳೆಗೊಂಡ ಪೂಂಗುಳ್ಳಿನ ಕೂಡ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿದ್ದೆ. ಸದ್ಯ ಅವಳು ತನ್ನ ಮನಸ್ಸನ್ನು ಬದಲಾಯಿಸ್ಕೊಂಡ್ಬಿಟ್ಲು. ತಾಯೇ, 3 ದಿವಸಕ್ಕೆ ಮುಂಚೆ ನನ್ನ ಉಸಿರಿಗೆ ದೊಡ್ಡ ಅಪಾಯ ಬಂತು. ನಿಮ್ಮ ಹತ್ರ ನಾನು ಪೂಂಗುಳ್ಳಿನೂ ನಮಸ್ಕಾರ ಮಾಡಿ ಆ ಆಶೀರ್ವಾದ ಹೊತ್ಕೊಂಡು ಸ್ವಲ್ಪ ಹೊತ್ತಿಗೆಲ್ಲ ಆ ಅಭಯ ಬಂತು. ಆ ಅಭಯದಿಂದ ನನ್ನ ಪ್ರೀತಿಯ ಗೆಳೆಯ ಒಬ್ಬನು ನನ್ನ ಕಾಪಾಡಿದ್ದಾನೆ. ಅದ್ರ ಬಗ್ಗೆ ನಾನು ಆವಾಗ ಅಷ್ಟೊಂದು ಸಂತೋಷ ಪಡಲಿಲ್ಲ. ಅವನ ಹತ್ರ ಅಷ್ಟಾಗಿ ಕೃತಜ್ಞತೆ ಹೇಳಿಲ್ಲ. ಇವಾಗ ಅವನಿಗೆ ನಾನು ಎಷ್ಟೊಂದು ಎಷ್ಟೊಂದು ಫೀಲಿಂಗ್ ಆಗಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ನೀವು ನನ್ನನ್ನು ಮಗನೇ ಅಂತ ಹೇಳಿ ನಿಮ್ಮ ಬಾಯಿಂದ ಕರೆದ್ರಲ್ವ, ಆ ದಿನವನ್ನು ಕಾಣೋದಕ್ಕೆ ನಾನು ಉಸಿರಿಂದ ಇದ್ದೀನಲ್ವ, ಇದೇ ಸಾಕು. ನಾನು ಭಾಗ್ಯಶಾಲಿ ಆಗಿಬಿಟ್ಟೆ. ಇನ್ನು ನನಗೇನು ಬೇಡ. ಇಲ್ಲಿ ಇವಾಗ ಏನು ನಡೀತು ಅಂತ ಇಲ್ಲಿ ಇರೋರಿಗೆ ಮಾತ್ರ ಗೊತ್ತಿರಲಿ, ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ರಾಜ್ಯದಲ್ಲಿ ಸುಮ್ಮನೆ ಕನ್ಫ್ಯೂಷನ್ಸ್ ಬರಬೇಡ. ಕೋಡಿಕರಿಗೆ ತಕ್ಷಣ ಹೊರಟೋಗೋಕ್ಕೆ ನನಗೂ ಪೂಂಗುಳ್ಳಿಗೂ ಬಿಡುಗಡೆ ಕೊಟ್ಟು ಕಳಿಸಿ ಅಂತ ಹೇಳಿ ಈ ಮಾತನ್ನು ದೊಡ್ಡ ಪ್ರಾಟಿ ಸೆಂಬೇನ್ ಮಾದೇವಿ ಮನಸ್ಸಲ್ಲಿ ಉಂಟಾಕಿದ್ದ ಬಿರುಗಾಳಿಯನ್ನು ಮಾತಿಂದ ವಿವರಿಸೋಕ್ಕಾಗಲ್ಲ. ಬಿಕ್ಕಿದ್ದನ್ನು ಕಣ್ಣೀರು ಜೊತೆಯನ್ನು ಆಗ ಮಿಕ್ಸ್ ಆಗಿದ್ದ ಮೆತ್ತಿಗ ಧ್ವನಿಯಲ್ಲಿ, ಮಗು ನೀನೇ ನನ್ನ ಉತ್ತಮ ಮಗ, ನೀನೇ ದೈವಾಂಶ ಹೊತ್ತಿದ್ದ ನನ್ನ ಗಂಡರ ಉತ್ತಮ ಕುಮಾರ ಅಂತ ಹೇಳಿದರು. ಇಷ್ಟೊತ್ತು ಸುಂದರ ಸೋಳರನ್ನು, ಚಿಕ್ಕಪಳುವೇಟರನ್ನು, ಇಳೆಪ್ರಾಟಿ ಕುಂದವಿದೇವಿ ಆಗಿ ಇವ್ರುಗಳು ಭ್ರಮಿಸಿ ಹೋಗಿದ್ದಾರೆ. ಅಲ್ಲಿ ಹೊರಗಡೆ ಬಂದಿದ್ದ ರಹಸ್ಯನು, ಅದರಿಂದ ಬರಬೇಕಾದ ಫಲಾಫಲಗಳು ಅವರುಗಳ ಮನಸ್ಸಿನಲ್ಲಿ ದೊಡ್ಡ ಗೊಂದಲವನ್ನು ಉಂಟಾಕಿತ್ತು. ಅವರುಗಳಲ್ಲಿ ಕುಂದವಿ ತಾನೇ ಮೊದಲನೇ ಮಾತಾಡೋ ಶಕ್ತಿಯನ್ನು ಹೊಂದಿದ್ಲು. ತಂದೆಯೇ, ದೊಡ್ಡ ಪ್ರಾಟಿಯಾರು ಮಧುರಾಂಧಕನಿಗೆ ಪಟ್ಟ ಕಟ್ಟಬಾರ್ದು ಅಂತ ಹೇಳಿ ಹಠ ಮಾಡಿದ್ದಕ್ಕೆ ಕಾರಣ ಇವಾಗ ಗೊತ್ತಾಯ್ತಲ್ಲ ಅಂತ ಹೇಳಿದ್ರು. ಸುಂದರ ಸೋಳನು ಆವಾಗ ಭ್ರಮಿಸಿ ಹೋಗಿ ಆ ಆಶ್ಚರ್ಯ ಅನ್ನೋ ದಿಗ್ಭ್ರಮೆಯನ್ನು ಹೋಗಿ, ಹೌದು ಕುಮಾರಿ, ಆದರೆ ಆ ಕಾರಣ ಇವಾಗ ಹೋಗ್ಬಿಟ್ಟಿದೆ. ನಾನು ದೊಡ್ಡ ಅಣ್ಣನ ಹೊಟ್ಟೆಯಲ್ಲಿ ಹುಟ್ಟಿದ ಉತ್ತಮ ಮಗನಿಗೆ ಇನ್ಮೇಲೆ ಪಟ್ಟ ಕಟ್ಟೋದಕ್ಕೆ ಏನು ಆಕ್ಷೇಪ ಇರೋಕ್ಕಾಗಲ್ಲ ಅಲ್ವಾ ಅಂತ ಸೆಂಬೇನ್ ಮಾದೇವಿ ಸ್ವಲ್ಪ ಅರ್ಜೆಂಟಾಗಿದ್ದ ಸುಂದರ ಸೋಳನ್ನು ನೋಡಿ, ಚಕ್ರವರ್ತಿ, ನನ್ನ ಕುಮಾರ ಸ್ವಲ್ಪ ಮುಂದೆ ಹೇಳಿದ್ದ ಮಾತುಗಳನ್ನು ಕೇಳಿಲ್ವಾ? ಈ ಸುದ್ದಿ ಇಲ್ಲಿರೋರ್ಗಳನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ನನ್ನ ಮಗ ರಾಜ್ಯ ಹಕ್ಕನ್ನು ಕೇಳಲಿಲ್ಲ, ಅದನ್ನು ನಿಮ್ಮ ಮುಂದೆ ಅವನ ಬಾಯಿಂದಾನೇ ಹೇಳ್ಬಿಟ್ನಲ್ಲ ಅಂತಂದರು. ಹೌದು ಪ್ರಭು, ಆದರೆ ಈ ಸೋಳ ರಾಜ್ಯದಲ್ಲಿ ಮೊದಲೇ ಉಂಟಾಗಿದ್ದ ಚಿಕ್ಕುಗಳು ಸಾಕು, ಆದರೆ ಬೇರೆ ಹೊಸದಾಗಿ ಒಂದು ಕನ್ಫ್ಯೂಷನ್ ಬೇಡ. ನನಗೆ ಅಪ್ಪಣೆ ಕೊಡಿ. ನನ್ನ ಮದುವೆ ಮಾಡಿಕೊಳ್ಳೋಕ್ಕೆ ಬಂದಿದ್ದ ಪೂಂಗುಳಿಯನ್ನು ಆಶೀರ್ವದಿಸಿ ಕಳಿಸಿ. ಪೂಂಗುಳಿ, ಇಲ್ಲಿ ಬಾ ಅಂತ ಹೇಳಿದ ಅಮ್ದ. ಬಾಗಿಲ ಹತ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ದ ಪುಂಗುಳಿ ಒಳಗಡೆ ಬಂದಳು. ಚಂದನಂದನ ಪುಂಗುಳಿ ಮೊದಲು ಸೆಂಬೇನ್ ಮಾದೇವಿಗೆ ನಮಸ್ಕಾರ ಮಾಡಿದರು, ಆಮೇಲೆ ಚಕ್ರವರ್ತಿಯನ್ನು ನಮಸ್ಕಾರ ಮಾಡಿದರು. ಎದ್ದು ನಿಂತ ಮೇಲೆ ಚಂದನಂದ, ಪ್ರಭು, ನಾವು ತಕ್ಷಣ ಕೋಡಿಕೆರೆ ಹೋಗೋಕ್ಕೆ ನಮಗೆ ಅಪ್ಪಣೆ ಕೊಡಿ. ತಾಯೇ, ನನಗೆ ಕಳಿಸಿ ನನ್ನನ್ನು ಅಂತ. ಸೆಂಬೇನ್ ಮಾದೇವಿ ಚಕ್ರವರ್ತಿ ಹೌದಯ್ಯ, ಇವ್ರುಗಳಿಗೆ ಬಿಡುಗಡೆ ಕೊಟ್ಟು ಕಳಿಸೋಣ. ನನಗೆ ಇಷ್ಟವಾದಾಗ ನಾನು ಕೋಡಿಕೆರೆ ಹೋಗಿ ಇವ್ರುಗಳನ್ನ ನೋಡ್ಕೋತೀನಿ ಅಂತಂದು. ಸುಂದರ ಸೋಳ, ಅದು ಒಂದು ದಿನ ನಡೆಯದೇ ಇರುವ ಕೆಲಸ, ನಾನು ಅಪ್ಪಣೆ ಕೊಡೋದಿಲ್ಲ ಅಂತಂದರು. ಮುಖ್ಯಮಂತ್ರಿ ಅಡ್ಡ ಮಾಡಿ, ಚಕ್ರವರ್ತಿ, ಯಾವುದನ್ನು ಇವಾಗ ತೀರ್ಮಾನ ಮಾಡಬೇಡ, ಇನ್ನೂ ಕೆಲವು ದಿನಗಳು ಇವ್ರುಗಳು ನಮ್ಮ ಮನೆಯಲ್ಲೇ ಇರಲಿ. ದೊಡ್ಡ ಪ್ರಾಟಿ ನಮ್ಮ ಮಗನ ಸಿಕ್ಬಿಟ್ರು, ಆದರೆ ಚಿಕ್ಕಪಳುವೇಟರು ನಮ್ಮ ಅಮ್ಮಗ ಸಿಕ್ಕಲಿಲ್ಲ. ಅವ್ರ ಬಗ್ಗೆ ಸುದ್ದಿ ಬರೋ ತನಕ ಇವ್ರುಗಳು ಇಲ್ಲಿರಲಿ. ಅಷ್ಟು ತನಕ ಉಲವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಈ ರಹಸ್ಯ ಗೊತ್ತಾಗೋದು ಬೇಡ ಅಂತಂದರು. ಅರುಳ್ಮೊಳಿಗೆ ಹತ್ರನಾದರೂ ಅವಶ್ಯ ಹೇಳಿತಾನೆ ಆಗಬೇಕು ಅಂತಂದಲು ಗಿಳೆ ಪ್ರಾಟಿ ಕುಂದಿದ್ವಿ. ಬೇಡ ಅದು ಮಾತ್ರ ಮಾಡಬೇಡ ಅಂತ ಹೇಳಿ ಕೇಳ್ಕೊಂಡ ಚಂದನಂದ. ಕಡೆಯಾಗಿ ಚಕ್ರವರ್ತಿ ದೇವಿ, ಯಾವುದು ಹೆಂಗಾದರೂ ಇಲ್ಲಿ ಇಷ್ಟು ದಿನಗಳಾದಮೇಲೆ ಇವತ್ತು ನಿಮ್ಮ
ಹೋಟೆಲ್ ಹುಟ್ಟಿದ್ದ ಮಗ ನಿಮ್ಮ ಹತ್ರ ಬಂದಿದ್ದಾನೆ, ತಕ್ಷಣ ಅವನ್ನ ಹೋಗೋಕ್ಕೆ ನಾನು ಸಮ್ಮತ ಕೊಡಲ್ಲ. ಕೆಲವು ದಿನಗಳಾಗಿ ನೀವು ಇಲ್ಲಿ ಸೇರಿ ಇರಿ, ನಮ್ಮ ಅರಮನೆಯಲ್ಲೋ ಮುಖ್ಯಮಂತ್ರಿನ ಮಾಳಿಗೆಯಲ್ಲೋ ಉಳಿದಿರಿ. ರಾಜ್ಯ ಹಕ್ಕು ಬಗ್ಗೆ ತೀರ್ಮಾನ ಆದಮೇಲೆ ಇವ್ರುಗಳನ್ನ ಕೋಡಿಕೆರೆ ಕಳಿಸೋದ್ರ ಬಗ್ಗೆ ಯೋಚನೆ ಮಾಡೋಣ. ಅಷ್ಟು ತನಕ ಇಲ್ಲಿ ಉಳ್ಳವರುಗಳೇ ಬಿಟ್ಟರೆ ಬೇರೆ ಯಾರಿಗೂ ಈ ಸುದ್ದಿ ತಿಳಿಯೋದು ಬೇಡ ಅಂತ ಅಂದರು. ಇಷ್ಟರಲ್ಲಿ 72ನೇ ಸಂಚಿಕೆ ಮುಗಿಯಿತು. ಇವಾಗ 73ನೇ ಸಂಚಿಕೆ. ಅರಳುವರ್ಮನ ಮನ ತುಂಬ ಕಲಕ ಆಗಿತ್ತು. ರಾಜ್ಯ ಹಕ್ಕು ಸಂಬಂಧವಾಗಿ ಸೋಳನಾಡಿನಲ್ಲಿ ಬಂದ ಗೊಂದಲವನ್ನು ಬೇಗ ದಿನಕ್ಕೆ ದಿನ ಜಾಸ್ತಿ ಹಾಕ್ಕೊಂಡೇ ಇತ್ತೇ ಹೊತ್ತು ಅದಕ್ಕೆ ಮುಖ್ಯವಾದ ಕಾರಣ. ಅವರು ಜನಗಳನ್ನ ಶಾಂತಿ ಮಾಡೋದಕ್ಕೆ ಹೋದ ಕಡೆಯೆಲ್ಲ ಜನಗಳ ಆವೇಶನೇ ಜಾಸ್ತಿ ಆಯಿತು. ಪೊನ್ನಿಯಿನ್ ಸೆಲ್ವರೇ ನಮ್ಮ ರಾಜ, ಅರಳುವರ್ಮನೇ ಪಟ್ಟ ಕಟ್ಕೋಬೇಕು ಅನ್ನೋ ಹಾಗೆ ಘೋಷಗಳು ಎಲ್ಲೆಲ್ಲೂ ಎದ್ದು ನಾಲಾ ಕಡೆಗಿನ್ನೂ ಎಕ್ಕೋ ಮಾಡಿತು. ಇವ್ರುಗಳ ಜೊತೆ ಪೋಟಿ ಮಾಡಿಕೊಂಡು ಹಳೆಯ ಕುಡಿ ಮಕ್ಕಳಾದ ಪಳುವೇಟರ ಬಾಳ್ಗ ಕೊಡುಂಗೋಲರನ ಕೊಡುಂಬಾಳೂರು ಬೀಳ್ಗೆ ಅಂತ ಹೇಳಿ ಘೋಷಗಳನ್ನು ಕೆಲವೇ ಕಡೆ ಕೇಳತ್ತೆ. ಅಂಥ ಜಾಗದಲ್ಲಿ ಜಾಸ್ತಿ ಬಲ ಹುಡುಕ್ಬೋದು ಅಂತ ಯುವರಾಜ ಹತ್ರ ಬಂದರೆ ತಕ್ಷಣ ಅಲ್ಲಿರೋರುಗಳು ಪೊನ್ನಿಯಿನ್ ಸೆಲ್ವರ್ ವಾಳ್ಗಂತೆ ಮೊಳಗಕ್ಕೆ ಶುರು ಮಾಡಿದ್ರು. ಯಾಕೆ ಕೋಟೆ ಕಾವಲಿಗೆ ಮಾರಿ ನೇಮಿಸಿದ್ರ ಪಳೂರು ಸೈನಿಕರುಗಳು ಕೂಡ ಪೊನ್ನಿಯಿನ್ ಸೆಲ್ವರ್ ಕಂಡ ತಕ್ಷಣ ತಮ್ಮ ಹಳೆಯ ಕೋಶಗಳನ್ನು ಕೈಬಿಟ್ಟು ಅರಮನೆ ಪಟ್ಟ ಕಟ್ಕೋಬೇಕು, ಏಳಂಗೊಂಡ ವೀರಾಧಿವೀರ ಪೊನ್ನಿಯಿನ್ ಸೆಲ್ವರ್ ನೀಡೂಡಿ ಬಾಳಬೇಕು ಅಂತ ಹೇಳಿ ಮೊಳಗಿಕ್ಕೆ ಶುರು ಮಾಡಿದರು. ಈ ಥರ ತಾವು ಟ್ರೈ ಮಾಡಿದ್ದೆ ಎಲ್ಲ ಸಾರ್ವಜನಿಕರ ಹತ್ರನೂ ಸೈನಿಕರ ಹತ್ರನೂ ಜಯಗೊಳಿಸದೆ ಹೋಗಿದ್ದು ಮಾತ್ರ ಅಲ್ಲ, ತಮ್ಮ ಯೋಚನೆಗೆ ಮಾರಾಗಿ ಒಂದು ಸಿಚುವೇಶನ್ ಬಲಪಟ್ಟುಕೊಂಡು ಬರೋದನ್ನು ಕಂಡು ಪೊನ್ನಿಯಿನ್ ಸೆಲ್ವರ್ ಸಂಕಟಗೊಂಡು ಕೆಲವು ದಿನಗಳಾಗಿ ಮಧುರಾಂಧಕ ದೇವರು ಕಾಣದೇ ಹೋಗಿರುವುದು ಬೇರೆ ಅವರ ವಿಚಾರವನ್ನು ಜಾಸ್ತಿ ಮಾಡಿತ್ತು. ಇದನ್ನು ಕಾರಣವಾಗಿ ಚಿಕ್ಕಪಳುವೇಟೆಯರ ಕೊಡುಂಬಾಳೂರು ಮೇಲೆ ತಪ್ಪು ಹೇಳ್ಕೊಂಡಿದ್ದು ಅವ್ರಿಗೆ ಗೊತ್ತಾಗಿತ್ತು. ಅದಕ್ಕೆ ಕಾರಣ ಇಲ್ಲ ಅಂದರೆ ಹೇಳೋಕ್ಕಾಗಲ್ಲ. ಅರಳುವರ್ಮಗೆ ಅದ್ರ ಬಗ್ಗೆ ಕೆಲವು ಅನುಮಾನ ಇಲ್ಲದೆ ಹೋಗಲಿಲ್ಲ. ತನಗೆ ಪಟ್ಟ ಸೂಟಿದ ಬಿಡಬೇಕು ಅಂತ ಹೇಳಿ ಕೊಡುಂಬಾಳೂರು ತಿರುಕೋಳು ಮಳೆಮರ ಮುಂತಾದವರು ಸ್ಟ್ರಾಂಗಾಗಿ ಹೇಳಿಕೊಂಡಿದ್ದರು. ಅವರುಗಳು ಮುಖ್ಯಮಂತ್ರಿ ಅನಿರುದ್ಧರನ್ನು ಸೇರಿ ಸಂಚು ಮಾಡೋ ಹಾಗೆ ಕಾಣಿಸಿಕೊಂಡಿತ್ತು. ಇವ್ರುಗಳು ಎಲ್ಲರೂ ಸೇರಿ ತಾನೇ ಮಧುರಾಂಧ ದೇವ್ರನ್ನೇ ಎಲ್ಲೋ ಬಚ್ಚಿಟ್ಬಿಟ್ಟಿದ್ದಾರೆ ಏನೋ. ಅಲ್ಲ, ಒಂದು ವೇಳೆ ಮಧುರಾಂಧ ದೇವ್ರನ್ನ ಉಸಿರಿಗೆ ಅಪಾಯ ಬಂದು ಮಾಡಿಬಿಟ್ರೋ ಏನೋ. ಅವರ ಅಣ್ಣ ಆದಿತ್ಯ ಕರಿಗಾಲರ ಮರಣ ಆದಮೇಲೆ ಪಳುವೇಟರಿಗೂ ಸಂಬೂರಗಳು ಜವಾಬ್ದಾರಿಗಳಂತೆ ಬೇಳಾರನ್ನು ಮಲೆಮನ್ನು ಅಂದ್ಕೊಂಡ್ರು. ಅದಕ್ಕೆ ಸೇಡು ತೀರಿಸ್ಕೊಳ್ಳೋಕೆ ಹಾಗೆ ಅಂದ್ಕೊಂಡು ಮಧುರಾಂಧ ದೇವ್ರಿಗೆ ಏನಾದರೂ ಕೆಟ್ಟದ್ದು ಮಾಡಿಬಿಟ್ರು. ಆಗ ಇವ್ರುಗಳಿಗೇನು ಯೋಚನೆ ಇಟ್ಟು ಏನೋ ಮಾಡಿಬಿಡ್ತಾರೆ. ಕಡೆಗೆ ಸೇಡು ಎಲ್ಲ ಅಪವಾದನ ತಮ್ಮ ತಲೆ ಮೇಲೆ ಅಲ್ವಾ ಜಾರಿಬಿಡುತ್ತೆ. ಇವತ್ತಿಗೆ ಸೋಳನಾಡಿನ ಜನಗಳು ಇವ್ರ ಹೆಸರನ್ನು ಕೇಳಿ ವಾಳ್ಗ ಅಂತಾರೆ. ಇವರನ್ನು ಸಿಂಹಾಸನ ಹತ್ತಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಸಾರ್ವಜನಿಕರ ಮನಸ್ಸು ಹೀಗೆ ಯಾವತ್ತೂ ಇರುತ್ತಾ? ಜನಗಳ ಮನಸ್ಸು ಆವಾಗ ಒಂಥರ ಚೇಂಜ್ ಆಗ್ತಾನೆ ಇರೋದು ನ್ಯಾಚುರಲ್ ಅಲ್ವಾ? ಇವಾಗ ಇದೇ ಜನಗಳು ನಾಳೆಗೆ ಇವ್ರ ಹೆಸರಲ್ಲೇ ಇದು ಅಪವಾದ ಹೇಳಿದ್ರು ಹೇಳ್ತಾರೆ. ಸಿಂಹಾಸನ ಹತ್ತೋದಕ್ಕೆ ಚಿಕ್ಕಪ್ಪ ಮಧುರಾಂಧಕನ ಕೊಲೆ ಮಾಡಿಬಿಸ್ತ ಪಾತಕ ಅಂತ ಹೇಳ್ತಾರೆ. ಯಾಕೆ ಕಡುಂಬೂರು ಮಾಳಿಗೆಯಲ್ಲಿ ಆದಿತ್ಯ ಕರಿಗಾಲರು ಸತ್ತೋಗಿದ್ದಕ್ಕೆ ಕೂಡ ತಮ್ಮ ಮೇಲೆ ಹೇಳಿದರು, ಅಪವಾದ ಹೇಳ್ತಾರೆ. ದೈವಮೇ, ಇಂಥ ಒಂದು ಭಯಂಕರವಾದ ಅಪವಾದನ ಎತ್ಕೊಳ್ಳೋಕೆ ನಾನು ಕಾವೇರಿನಲ್ಲಿ ಮುಳುಗಿ ಸಾಯಿದೆ ಮಂದಾಕಿನಿ ದೇವಿಯಿಂದ ನನ್ನನ್ನು ಕಾಪಾಡಿದ್ಲು. ಇವತ್ತು ದೈವವಾಗಿರುವ ಹೆಣ್ಣು ಮಗಳೇ ಈ ಇಕ್ಕಟ್ಟಾದ ಪರಿಸ್ಥಿತಿಯಿಂದ ನನ್ನನ್ನು ಕಾಪಾಡಬೇಕು. ಬಾಳಿನಲ್ಲಿ ಒಬ್ಬನು ಹಳೆಯದೇ ಇರುವ ಅಪಕೀರ್ತಿಗಳಿಗೆ ತುಂಬ ಕೆಟ್ಟ ಅಪಕೀರ್ತಿ ನನ್ನನ್ನು ಸೇರದೆ ತಡಿಸಿ ಅರುಳು ಮಾಡಬೇಕು. ಏಳನಾಡಿನ ರಾಜವಂಶದಲ್ಲಿ ತುಂಬ ಸಂಬಂಧವಾಗಿದ್ದ ಒಬ್ಬರು ಕೊಂದುಕೊಂಡು ಸಿಂಹಾಸನ ಹತ್ತಿದ್ದ ವರಲ ಸಾಧ್ಯತೆಗಳು ಅರಳುವರ್ಮ ಮನಸ್ಸಿನಲ್ಲಿ ಇತ್ತು. ಆದ್ದರಿಂದ ಆ ಥರ ಒಂದು ಕೆಟ್ಟದಾಗಿ ಮಾಡುವ ಅಪಕೀರ್ತಿ ತಮ್ಮನ್ನು ಸೇರ್ಬೋದು ಅಂತ ಯೋಚನೆ ಅವರಿಗೆ ಸಹಿಸಕ್ಕಾಗದೇ ಇರುವ ವೇದನೆಯನ್ನು ಉಂಟು ಮಾಡಿತ್ತು. ಯಾರ ಹತ್ರನಾದರೂ ತಮ್ಮ ಅಂತರಂಗವನ್ನು ಹೇಳಿ ಯೋಚನೆ ಕೇಳೋಣ ಅಂತಂದರೆ ಅದಕ್ಕೂ ಸರಿಯಾಗಿ ಯಾರೂ ಸಿಕ್ಕಲಿಲ್ಲ. ಅವ್ರನ್ನ ಸುತ್ತಿ ಇರೋರು ಎಲ್ಲರನ್ನೇ ಅವ್ರಿಗೆ ವಿರೋಧವಾಗಿ ಸಂಚು ಮಾಡ್ತಾನೆ ಅಂತ ಅನಿಸಿತ್ತು. ಅವ್ರುಗಳು ಕೆಲವರು ನಿಜವಾಗಲೇ ಅವ್ರ ಹತ್ರ ವಿರೋಧ ಭಾವ ಕೊಂಡಿದ್ರು. ಇನ್ನೂ ಕೆಲವರು ಅವ್ರಿಗೆ ಒಳ್ಳೇದು ಮಾಡೋದು ಹಾಗೆ ಅಂದ್ಕೊಂಡು ಭಯಂಕರವಾದ ಅಪವಾದವನ್ನು ಅವ್ರ ತಲೆ ಮೇಲೆ ಹತ್ತಿ ಬಿಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾರನ್ನು ನಂಬೋದು, ತಮ್ಮ ಅಂತರಂಗವನ್ನು ಯಾರ ಥರ ಒಳಗಡೆ ಬಿಟ್ಟು ಆಲೋಚನೆ ಕೇಳೋದು ಅಂತ ಅವರಿಂದ ನಿರ್ಣಯ ಮಾಡೋಕ್ಕಾಗಲಿಲ್ಲ. ಯಾಕೆ ಅವ್ರ ಹತ್ರ ತುಂಬ ಪ್ರೀತಿ ಕೊಂಡವರು, ಅವರ ಭಕ್ತಿಗೆ ಪಾಲಾಗಿದ್ದವರ ಅವರ ಅಕ್ಕ ಕುಂದವಿ ಪ್ರಾಟಿ ಹತ್ರ ಕೂಡ ಅವ್ರಿಗೆ ನಂಬಿಕೆ ಕಮ್ಮಿ ಆಗಿಬಿಡ್ತು. ಅವರು ತಮಗೂ ಗೊತ್ತಿಲ್ಲದೆ ಏನೋ ಕೆಲಸ ಮಾಡ್ತಾ ಇರೋ ಹಾಗೆ ಅನಿಸಿತ್ತು. ಯಾಕೆ ಅವ್ರಿಗೆ ಉಸಿರಾಗಿರೋ
ತಮ್ಮ ಉಸಿರಾಗಿರೋ ವಾನತಿ ಕೂಡ ಅಲ್ವಾ ಅವ್ರಿಗೆ ಗೊತ್ತಿಲ್ಲದೆ ಏನನ್ನೋ ಬಚ್ಚಿಟ್ಕೊಂಡು ಮಾಡ್ತಾ ಇದಕ್ಕೆ ನೋಡ್ತಾಳೆ. ಕದ್ದು ಕದ್ದು ಎಲ್ಲೋ ಹೋಗ್ಬಿಟ್ಟು ಮರ್ಮವಾದ ಮುಖಭಾವದಿಂದ ತಿರುಗಿ ಬರ್ತಾ ಇದ್ದಲ್ಲ. ಬೇರೆ ಯಾವುದನ್ನು ತಡ್ಕೊಂಡ್ರು ತಡ್ಕೋಬೋದು, ಈ ವಾನತಿನ ಮರ್ಮವಾದ ನಡವಳಿಕೆಯನ್ನು ಇನಿ ತಾಳಕ್ಕಾಗಲ್ಲ ಅಂತ ಹೇಳಿ ಅರುಳ್ಮೊಳಿಮರ್ಮ ತೀರ್ಮಾನಿಸಿದ್ರು. ವಾನತಿ ಸುತ್ತಮುತ್ತ ನೋಡಿಕೊಂಡು ಎಲ್ಲೋ ಸಪ್ರೇಟಾಗಿ ಹೊರಟು ಹೋಗೋದನ್ನು ಅವ್ರು ಗಮನಿಸಿದರು. ತಕ್ಷಣ ಅವಳಿಗೆ ಗೊತ್ತಿಲ್ಲದೇನೆ ಹಿಂಬಾಲಿಸ್ಕೊಂಡು ಹೋದರು. ಅರಮನೆ ಮೇಲ್ಮಾಡದಲ್ಲಿ ತಾಳ್ವಾಳದಲ್ಲಿ ಜಾಗದಿಂದ ಹೋಗಿ ಆಮೇಲೆ ಕೆಳಗಡೆ ಇರುವ ಮಾಡಗಳಲ್ಲಿ ಇಳಿದು ಹೋಗಿ 2 ಕಡೆಯನ್ನು ದೊಡ್ಡ ಗೋಡೆಗಳು ಇದ್ದಿದ್ದ ರಹಸ್ಯ ದಾರಿಯಿಂದ ವಾನತಿ ಮೇಲೆ ಹೋದರು. ಮಧುರಾಂಧಕರನ್ನ ರಹಸ್ಯವಾಗಿ ಸೆರೆ ಹಾಕಿ ಇರುವ ಜಾಗಕ್ಕೆ ಇವಳು ಹೋಗ್ತಾಳೆ ಅಂತ ಹೇಳಿ ಅಂದ್ಕೊಂಡು ಅರುಳ್ಮೊಳಿವರ್ಮ ತುಂಬ ಇಂಟ್ರೆಸ್ಟಿಂದನೂ ಅಹಂಕಾರದಿಂದನೂ ಅವನ್ನ ಹಿಂಬಾಲಿಸ್ಕೊಂಡು ಹೋದರು. ಕಡೆಯಾಗಿ ವಾನತಿ ಮತ್ತೆ ಒಂದು ದೊಡ್ಡ ಅರಣ್ಮನೆ ಜಾಗದನ್ನು ಸೇರಿ ಅಲ್ಲಿ ಒಂದು ಕೋಣೆ ಒಳಗೆ ಪ್ರವೇಶಿಸಿ ಬಾಗಿಲನ್ನು ಹಾಕೋಕ್ಕೆ ಟ್ರೈ ಮಾಡಿದರು. ಆವಾಗ ಅರುಳ್ಮೊಳಿ ಹಾರಿ ಹೋಗಿ ವಾನತಿಯಿಂದ ಬಾಗಿಲನ್ನು ಹಾಕೋಕ್ಕಾಗದೆ ಒಂದು ಕಾಲನ್ನು ಕೋಣೆ ಒಳಗೆ ಇಟ್ಟರು. ಬಾಗಿಲನ್ನು ಹಾಕೋಕ್ಕೆ ಟ್ರೈ ಮಾಡಿದ್ದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು, ವಾನತಿ, ನಿನ್ನ ಕಳ್ಳತನ ಎಲ್ಲ ನನ್ನ ಹತ್ರ ಏನು ಫಲಿತ ಆಗಲ್ಲ. ಈ ಕೋಣೆಯಲ್ಲಿ ಯಾರನ್ನು ಬಚ್ಚಿಟ್ಟಿದೆಯಾ ಅಂತ ಕೋಪವಾಗಿ ಹೇಳಿದರು. ವಾನತಿಯು ನಗೆ ಅರಳಿದ ಮುಖದಿಂದ, ಅಯ್ಯ, ನಿಜವಾಗ್ಲೂ ನನ್ನ ಕಳ್ಳತನ ಫಲಿತ ಆಗ್ಬಿಡ್ತು. ನಾನು ಕರೆದಿದ್ದರೆ ನೀವು ಬಂದಿರೋದಿಲ್ಲ. ಇಲ್ಲಿ ಬಂದು ನೀವು ಇಲ್ಲಿ ಇರೋದು ಯಾರು ಅಂತ ಹೇಳಿ ನೀವೇ ನೋಡ್ಕೊಳ್ಳಿ ಅಂತ ಹೇಳಿದರು. ಮಧುರಾಂಧಕ ದೇವರನ್ನ ಎದುರು ನೋಡಿಕೊಂಡು ಹೋಗಿದ್ದ ಅರುಳ್ಮೊಳಿವರ್ಮರು ಅಲ್ಲಿ ವಲ್ಲವರೇನು ವಂದಿತೆಯನ್ನು ಮಂಚದಲ್ಲಿ ಮಲಗಿರೋದು ಕಂಡು ಸಂತೋಷ ಅನ್ನುಕೊಂಡ್ರು. ಅವ್ರನ್ನ ನೋಡಿದ್ದ ವಂದಿತೇವನು ಹಾಸಿಗೆಯಿಂದ ಎದ್ದು ಕೂತ್ಕೊಂಡು, ಅಯ್ಯ ಬನ್ನಿ, 2 ದಿವಸದಿಂದ ನಿಮ್ಮನ್ನು ಎದುರು ನೋಡ್ತಾ ಇದ್ದೆ. ಈ ಹೆಣ್ಣುಮಕ್ಕಳನ್ನು ಸೆರೆಯಿಂದ ನನ್ನನ್ನು ಹೇಗಾದರೂ ಬಿಡುಗಡೆ ಮಾಡಿ ಅಂತ ಅಂದ. ಆವಾಗ ಪೊನ್ನಿಯಿನ್ ಸೆಲ್ವರ್ ಬೇಗ ಹೋಗಿ ವಂದಿತವನ್ನ ಹತ್ರ ಕೂತ್ಕೊಂಡು, ಗೆಳೆಯ, ಇದೇನು ಇಲ್ಲಿ ಹೆಂಗೆ ಬಂದೆ? ಪಾತಾಳ ಸೆರೆಯಿಂದ ತಪ್ಪಿದವನು ಹೆಣ್ಮಕ್ಳು ಸೆರೆಯಲ್ಲಿ ಹೆಂಗೆ ಸಿಕ್ಕಾಕೊಂಡೆ? ಇಷ್ಟೊತ್ತು ನೀನು ಹೇಳೋದಲ್ಲಿ ಇರ್ತೀಯಾ ಅಂತ ಅಲ್ವೋ ನಾನು ಅಂದ್ಕೊಂಡೆ. ಇನ್ನು ಕೆಲವು ದಿನಗಳೆಲ್ಲ ನಾನು ಅಲ್ಲಿ ಬಂದು ನಿನ್ನ ಜೊತೆ ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಅಂದರು. ಹೌದು ಯುವರಾಜ, ಇಷ್ಟೊತ್ತು ನಾನು ಹೇಳೋ ನಾಡಿನಲ್ಲಿ ಇರಬೇಕಾದವನೇ. ಅಲ್ಲಿ ಪಾಂಡ್ಯ ವಂಶದವರ ಮಣಿಮುಡಿಯನ್ನು ಅವ್ರಗಳ ಇಂದ್ರ ಕೊಟ್ಟ ರತ್ನಹಾರವನ್ನು ಹುಡುಕಿ ಕೊಂಡಿರಬೇಕಾದವನು. ಶೈವ ಹುಚ್ಚಾಗಿದ್ದ ಸೇಂದನಂದನನ್ನು ವೈದ್ಯರ ಮಗನ್ನು ಕೊಲ್ಲದೆ ತಡೆಯೋಕ್ಕೆ ಟ್ರೈ ಮಾಡಿ ಈ ದುರ್ಗದಿಗೆ ಹಾಳಾಗಿದ್ದೀನಿ. ಪಿನಾಗಬಾಣಿನ ಈಟಿ ನನ್ನ ಮೇಲೆ ಹಾರಿದ ತಕ್ಷಣ ಪ್ರಜ್ಞೆ ಇಲ್ಲದೆ ಬಿದ್ದುಬಿಟ್ಟೆ. ಕಣ್ಬಿಟ್ಟು ನೋಡಿದಾಗ ಇಲ್ಲಿ ಇರೋದನ್ನು ಕಂಡೆ. ಈ ಹೆಣ್ಣುಮಕ್ಕಳನ್ನು ಸೆರೆಗೆ ಹೆಂಗೆ ಬಂದು ಸೇರಿದ್ದೀನಿ ಅಂತ ಗೊತ್ತಿಲ್ಲ. ಕರುಣೆ ಕೂರಿ ನಾನು ಇಲ್ಲಿಂದ ತಪ್ಪಿಸಿ ಹೋಗೋಕ್ಕೆ ಹೆಲ್ಪ್ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಪ್ರಿಯವಾದ ಸೋದರರನ್ನು ನನ್ನ ಹೆಡ್ಡಾದ ಆದಿತ್ಯ ಕರಿಗಾಲರನ್ನ ಕೊಂದಿದ್ದ ಹಾಗೆ ನನ್ನ ಹೆಸರಲ್ಲಿ ಸುಮ್ಮನೆ ವೀಣ ಅಪವಾದವನ್ನು ಹೇಳಿಬಿಡ್ತಾರೆ ಅಂತ ಹೇಳಿದ ವಂದಿತೇವ್. ವಾನತಿ ಅಡ್ಡ ಮಾಡಿ, ಅಯ್ಯ, ಇವರು ಹೇಳೋದು ತಪ್ಪು, ಇವರು ತಪ್ಪಿ ಓಡಿ ಹೋದರೆ ತಾನೇ ಅಂಥ ಒಂದು ಅಪವಾದ ಇವ್ರ ಮೇಲೆ ಉಂಟಾಗತ್ತೆ. ನಿಜ ಹೊರಗೆ ಬರೋ ತನಕ ಇವರು ಇಲ್ಲೇನೇ ರಹಸ್ಯವಾಗಿರಬೇಕು ಅನ್ನೋದು ನಿಮ್ಮ ಅಕ್ಕನ ಇಷ್ಟ ಅಂತ ಹೇಳಿದರು. ಇವಳು ಹೇಳೋದಲ್ಲೂ ನಿಜ ಇದೆ. ನೀವು ತಪ್ಪಿ ಓಡಕ್ಕೆ ಹೋದರೆ ತಾನೇ ಆ ಅಪವಾದ ನಿಮಗೆ ಉಂಟಾಗತ್ತೆ. ನನ್ನನ್ನು ಅದು ಸೇರಿಸ್ಕೋಬೋದು. ಅದಕ್ಕಿಂತ ನಿಜವಾಗ್ಲೂ ನಡೆದಿದ್ದನ್ನು ಈ ಲೋಕಕ್ಕೆ ಗೊತ್ತಾಗದೇ ಪ್ರೂಫ್ ಮಾಡಿಬಿಟ್ಟು ತಾನೇ ಒಳ್ಳೆಯದು. ಮೊದಲು ನನ್ನ ಹತ್ರ ಹೇಳು, ಕಡಂಬೂರಲ್ಲಿ ನಡೆದಿದ್ದೆಲ್ಲ ವಿವರವಾಗಿ ಹೇಳು ಅಂತಂದರು ಪೊನ್ನಿಯಿನ್ ಸೆಲ್ವರ್. ವಂದಿತೇವನು ತಾನು ಅರಿತುಕೊಂಡ ಹಾಗೆ ನಡೆದಿದ್ದೆಲ್ಲ ಹೇಳಿದ. ಎಲ್ಲನೂ ಕೇಳಿದ ಮೇಲೂ ಆದಿತ್ಯ ಕರಿಗಾಲನ ಮರಣ ಹೆಂಗೆ ಆಯಿತು ಅಂತ ಹೇಳಿ ಯುವರಾಜರಿಂದನೂ ನಿರ್ಣಯ ಮಾಡೋಕ್ಕಾಗಲಿಲ್ಲ. ಇಷ್ಟರಲ್ಲಿ 73ನೇ ಸಂಚಿಕೆ ಮುಗಿಯಿತು.